ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ಇದೆಲ್ಲದರ ರೂವಾರಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅವರು ಸುಮಾರು 300ಕ್ಕೂ ಹೆಚ್ಚು ಶವಗಳನ್ನು ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ಹೂತು ಹಾಕಿದ್ದೇನೆ ಅಂತ ಹೇಳಿದಾಗ ಅದು SIT ತನಿಖೆಯ ನಂತರ ಈಗ ಈ ಪ್ರಕರಣದಲ್ಲಿ ಷಡ್ಯಂತ್ರವನ್ನು ಮಾಡಿ ಚಿನ್ನಯ್ಯ ಅವರನ್ನು ಬಳಸಿಕೊಂಡು ಅವರಿಗೆ ಹಣದ ಆಮಿಷವನ್ನು ತೋರಿಸಿ ಅಲ್ಲಿ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ರು ಅನ್ನೋದು ಈಗ ಚರ್ಚೆಯಲ್ಲಿ ಇರುವಂಥ ವಿಚಾರ. SIT ತನಿಖೆ ನಡೆಸ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಪ್ರಕರಣದ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನು ಜನರಿಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ನ ಭಾಗವಾಗಿ ಚಿನ್ನಯ್ಯ ಅವರ ಹಿನ್ನೆಲೆಯನ್ನು ಕೆದಕುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನಾವು ಮೊದಲು ಅವರ ಮೊದಲ ಪತ್ನಿಯನ್ನು ಮಾತಾಡಿಸಿದ್ವಿ. ಈಗ ಚಿನ್ನಯ್ಯ ಅವರ ಎರಡನೇ ಪತ್ನಿಯನ್ನು ಮಾತನಾಡಿಸೋದಕ್ಕೆ ಚಿನ್ನಯ್ಯ ಅವರ ಊರು ತಮಿಳುನಾಡಿನ ಈ ಒಂದು ಹಳ್ಳಿಗೆ ಬಂದಿದ್ದೀವಿ, ಅವರ ಮನೆಗೆ ಬಂದಿದ್ದೀವಿ. ಚಿನ್ನಯ್ಯ ಅವರು ಸುಮಾರು 10-15 ವರ್ಷಗಳಿಂದ ಇದೇ ಮನೆಯಲ್ಲಿದ್ದರು. ಈ ಮನೆಯಲ್ಲಿ ಅವರ ಧರ್ಮಪತ್ನಿ ಇದ್ದಾರೆ. ಅವರ ಹೆಸರೇನು, ಅವರ ಊರು ಯಾವುದು, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರಿಂದನೇ ವಿಚಾರವನ್ನು ಕೇಳೋಣ. ಅಮ್ಮ ನಮಸ್ಕಾರಮ್ಮ. ನಮಸ್ಕಾರ ಸರ್. ನಿಮ್ಮ ಹೆಸರೇನಮ್ಮ? ಮಲ್ಲಿಗೆ. ಓಕೆ, ಇದು ಯಾವ ಊರಮ್ಮ? ಇದು ತಮಿಳುನಾಡು, ತಮಿಳುನಾಡಿನ ಸತ್ಯಮಂಗಲನ ಊರಿದು. ಎಷ್ಟು ವರ್ಷ ಆಯ್ತಮ್ಮ ತಾವು ಇಲ್ಲಿಗೆ ಬಂದು? ನಾವಿಲ್ಲಿ ಒಂದು 10 ವರ್ಷ ಆಯಿತು. 10 ವರ್ಷ ಆಯ್ತು. ಓಕೆ, ತಾವು ಎಲ್ಲಿಯವರು? ಕರ್ನಾಟಕದವರ ತಾವು? ನಾನು ಊಟಿ ಮದುವೆಯಾಗಿ ಹೋಗಿರೋದು ಧರ್ಮಸ್ಥಳಕ್ಕೆ. ತಾವು ಯಾವಾಗ ಚಿನ್ನಯ್ಯವ್ರನ್ನ ಮದುವೆ ಆದ್ರಿ? ಅದು ಗೊತ್ತಿಲ್ಲ ಸರ್, ಇವಾಗ 17 ವರ್ಷ ಆಯಿತು ಸರ್. 17 ವರ್ಷ ಆಯಿತು. ಓಕೆ, ತಾವು ಧರ್ಮಸ್ಥಳಕ್ಕೆ ಬಂದಿದ್ರಾ? ಮದುವೆಯಾಗಿ ಅಲ್ಲೇ ಹೋದೆ ನಾನು. ಅಲ್ಲೇ ಇದ್ದೆ. ಚಿನ್ನಯ್ಯವರಿಗೆ ಮೊದಲೊಂದು ಮದುವೆ ಆಗಿತ್ತು, ಅದು ವಿಚಾರ ಗೊತ್ತಿತ್ತು ತಮಗೆ? ಗೊತ್ತಿತ್ತು ಸರ್, ಗೊತ್ತಿತ್ತು. ಅವರು 6 ವರ್ಷ ಆಯ್ತಂತೆ ಅವರು ಬಿಟ್ಟು ಹೋಗಿ. ಆಮೇಲೆ ಅವರು ಎಲ್ಲ ಕಡೆನೇ ಹೆಣ್ಣು ಹುಡ್ಕೊಂಡಿದ್ರು. ಆಮೇಲೆ ಅಲ್ಲಿ ಬರುವಾಗ ಏನು ಎಂತ ಅಂತ ಕೇಳುವಾಗ ದೇವಸ್ಥಾನಲ್ಲಿ ಇದ್ದು ಒಂದು ಲಿಸ್ಟು ಬರ್ಕೊಂಡು ಬಂದಿದ್ರು, ಒಂದು ಫಾರ್ಮ್ ಅಲ್ಲಿ ಮ್ಯಾನೇಜರ್ ಹತ್ರ. ಇಲ್ಲ ಏನಿಲ್ಲ ಅವ್ರು ಕೊಡಿ, ಅವ್ರು ಒಳ್ಳೆ ಹುಡುಗಾನೆ, ಅವಳು ಹೆಂಡತಿ ಹೊಂಟೋಗ್ಬಿಟ್ಟಿದ್ದಲ್ಲ, 6 ವರ್ಷ ಆಗಿದ್ದದೆ ಹಾಗಂತ ಹೇಳಿದ್ರು. ಮತ್ತು ನಮ್ಗೆ ಅಲ್ಲಿ ಮ್ಯಾನೇಜರು ಫೋನ್ ಮಾಡಿ ಹೇಳಿದ್ರು, ಇಲ್ಲ ಒಳ್ಳೆ ಹುಡುಗ ಕೊಡಿ, ಏನಿಲ್ಲ ಅವ್ರ ಹೆಂಡತಿ ಹೋಗಿ 6 ವರ್ಷ ಆಯಿತು ಹಾಗಂತ ಹೇಳಿದ್ರು. ಆಮೇಲೆ ಮದುವೆ ಆಗಿದೆ ನಾನು. ನಿಮಗೆ ಚಿನ್ನಯ್ಯವರ ಸಂಪರ್ಕ ಆಗಿದ್ದು ಹೇಗಮ್ಮ? ಸಂಪರ್ಕ ಅಂದರೆ ಅದೇ ಸರ್, ಅವರು ಹುಡ್ಕಾಡ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಹೆಣ್ಣು ಹುಡ್ಕಾಡ್ಕೊಂಡಿದ್ರು. ಮತ್ತು ನಮ್ಮ ನಂಟರು ಒಬ್ಬರು ಹೆಣ್ಣು ಹುಡ್ಕಾಡು ಕೊಡೋರು, ಅವರು ಕರ್ಕೊಂಡು ಬಂದಿದ್ರು ಅಲ್ಲಿ ನಮ್ಮೂರಿಗೆ. ಹಂಗೆ ಕರ್ಕೊಂಡು ಬಂದಿದ್ರು. ತಾವು ಮದುವೆ ಆದ ತಕ್ಷಣ ಧರ್ಮಸ್ಥಳದಲ್ಲೇ ಹೇಳಿದ್ರಾ? ತಾವು ಅಲ್ಲೇ ಹೇಳಿದೆ ನಾನು. ಮದುವೆ ಆದಮೇಲೆ ಅಲ್ಲೇ ಹೋದೆ ನಾನು. ಆಗ ಚಿನ್ನಯ್ಯವ್ರು ಏನು ಕೆಲಸ ಮಾಡ್ತಿದ್ರಮ್ಮ? ಅವರು ಅದೇ ಕ್ಲಿನಿಕ್ ಕೆಲಸ ಮಾಡ್ತಾಯಿದ್ರು. ತಾವು ಅವ್ರ ಜೊತೆಗಿದ್ರಿ, ತಾವೇನಾದರೂ ಧರ್ಮಸ್ಥಳದಲ್ಲಿ ಸೇವೆ ಕೆಲಸ ಮಾಡ್ತಾಯಿದ್ರಾ? ಅದು ಗೊತ್ತಿಲ್ಲ ಸರ್, ನಮಗೆ ಗೊತ್ತಿಲ್ಲ. ಓಕೆ ಅಮ್ಮ, ಆಯಿತು. ಈಗ ಚಿನ್ನಯ್ಯವರ ಮೇಲೆ ಈ ರೀತಿ ಒಂದು ಆರೋಪ ಬಂದಿದೆ. ಚಿನ್ನಯ್ಯವರು ದೇವಸ್ಥಾನದ ಪ್ರಾಂಗಣದಲ್ಲಿ ಅಥವಾ ನೇತ್ರಾವತಿಯ ತಟದಲ್ಲಿ ಸುಮಾರು 100 ಹೆಣಗಳನ್ನು ಹೂತಾಕಿದ್ದಾರೆ. ಅದರಲ್ಲಿ ಯುವತಿಯರ ಹೆಣಗಳು ಹೆಚ್ಚು, ಅತ್ಯಾಚಾರ ಆದಂಥ ಹೆಣಗಳದು ಅನ್ನೋ ರೀತಿಯಲ್ಲೆಲ್ಲ ವಿಚಾರ ಈಗ ಸುದ್ದಿಯಲ್ಲಿದೆ, ಚರ್ಚೆಯಲ್ಲಿದೆ. ಆ ನಿಟ್ಟಿನಲ್ಲಿ ಅವ್ರನ್ನ ಬಂಧನ ಕೂಡ ಮಾಡಿದ್ದಾರೆ. ಈ ವಿಚಾರ ತಮಗೆ ಯಾವಾಗ ತಿಳಿಯಿತು? ಅದೇ ಸರ್, ಅವರು ಟಿ ವಿನಲ್ಲಿ ಹೋಯ್ತಾ ಇದ್ರು, ಕೋರ್ಟ್ಗೆ ಎಲ್ಲಿ ಕರ್ಕೊಂಡು ಹೋಯ್ತಾ ಇದ್ರಲ್ಲ ಸರ್, ಪೊಲೀಸ್ ಸ್ಟೇಷನ್ಗೆ ಎಲ್ಲಿ ಕರ್ಕೊಂಡು ಹೋಗುವಾಗಲೇ ನಮ್ಮ ಊರಲ್ಲಿದ್ದೆಲ್ಲ ಫೋನ್ ಮಾಡಿದ್ರು. ಅಕ್ಕ ನೋಡಿ ಅಕ್ಕ, ಇದು ಚಿಕ್ಕಪ್ಪ ಕಂಡಾಗ ಕಾಣಿಸ್ತದೆ ಹಂಗೆ ಹಂಗೆ ಅಂತ ಹೇಳ್ತಾ ಇದ್ರು. ಆವಾಗಲೇ ನಮಗೆ, ನಾನು ಫೋನ್ ಮಾಡಿ ನೋಡುವಾಗ ನನಗೆ ಗೊತ್ತಾಯ್ತು, ಅವರು ಬಾಡಿ ನೋಡುವಾಗ ಇವರೇ ಆಗಂತ ನನಗೆ ಗೊತ್ತಾಯಿತು. ತಾವು ಧರ್ಮಸ್ಥಳದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಮ್ಮ? ಅವ್ರ ಜೊತೆ ತಾವು ಇದ್ದು ಎಷ್ಟು ವರ್ಷ? ಅವ್ರ ಜೊತೆಲಿ ಒಂದು 4 ವರ್ಷ ಕೆಲಸ ಮಾಡಿದ್ದೆ. ಧರ್ಮಸ್ಥಳದಲ್ಲಿ 4 ವರ್ಷ ಇದ್ರಿ ತಾವು? ನಾನು ಕೆಲಸ ಮಾಡಿದ್ದೀನಿ. ಅದು ಎಷ್ಟು, ಯಾವ ಸಮಯ, ಏನಾದರೂ ಎವರೇಜ್ ಯಾವ ಸಮಯದಲ್ಲಿ ಇದ್ರಿ ಅನ್ನೋದ್ರ ಬಗ್ಗೆ ನೆನಪಿದೆಯಾ? ಅದು ಗೊತ್ತಿಲ್ಲ ಸರ್. ನೇತ್ರಾವತಿಯಲ್ಲಿ 3 ತಿಂಗಳು ಮಾಡ್ತಾ ಇದ್ದವು. ಮತ್ತು ಕೋಮಟೇಶ್ವರ ಬೆಟ್ಟ ಅಲ್ಲಿ 3 ತಿಂಗಳು, ದೇವಸ್ಥಾನದಲ್ಲಿ 3 ತಿಂಗಳು. ಎಲ್ಲರಿಗೂ ಚೇಂಜ್ ಆಗ್ತಾ ಇತ್ತು, ಡ್ಯೂಟಿ ಚೇಂಜ್ ಆಯ್ತಾಯಿತ್ತು. ಓಕೆ, ಆ ಸಮಯದಲ್ಲೇನಾದರೂ ನೇತ್ರಾವತಿ ನದಿಯಲ್ಲೋ ಅಥವಾ ಅಲ್ಲಿ ಸೂಚನೆ ಕೊಡೋರು ಯಾರಾದರೂ ಹೆಣ ಸಿಕ್ಕಿದೆ ಅಂತೇಳಿ ಹೇಳಿದ್ದು ಅಥವಾ ನಿಮ್ಮ ಯಜಮಾನರು ಹೋಗಿ ಅದನ್ನು ಹೂತಿದ್ದು ಏನಾದರೂ ತಮಗೆ ನೆನಪಿದೆಯಾ? ಅದು ನನಗೆ ಗೊತ್ತಿಲ್ಲ ಸರ್. ಅದು ಏನು ವಿಚಾರನೂ ಮನೇಲಿ ಅವರು ಹೇಳಲ್ಲ, ನಾನು ಕೇಳಲ್ಲ ಸರ್, ಕೇಳಲ್ಲ. ನಾನು ಅವರು ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತೀವಿ. ಎಲ್ಲರೂ ಅವ್ರ ಅಣ್ಣ ಅಕ್ಕ ಎಲ್ಲರೂ ಕೆಲಸ ಮಾಡ್ತಾ ಇರ್ತೀವಿ. ಕೆಲಸಕ್ಕೆ ಹೋಗ್ಬಿಟ್ಟು ಮತ್ತೆ ಒಂದು 6-5 ಗಂಟೆ ಮನೆಗೆ ಬರ್ತೀವಿ, ಅಷ್ಟೇ. ಬೇರೆ ಏನು ನನಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ.
ಚಿನ್ನಯ್ಯವರಿಗೆ ಅಲ್ಲಿ ಯಾರಾದರೂ ಬೇರೆಯವ್ರ ಪರಿಚಯ ಇತ್ತಾ? ಧರ್ಮಸ್ಥಳದಲ್ಲಿದ್ದಾಗ ಅಕ್ಕಪಕ್ಕದವ್ರು ಏನಾದರೂ ಸಂಪರ್ಕ ಮಾಡಿದ ಆ ಥರ ಏನಾದರೂ ತಮಗೆ ನೆನಪಿದೆಯಾ? ಇಲ್ಲ ಸರ್, ಹಂಗೆಲ್ಲ ಏನಿಲ್ಲ ಸರ್, ಹಂಗೆಲ್ಲ ಏನಿಲ್ಲ ಸರ್. ಹೇಗಿದ್ರು ಚಿನ್ನಯ್ಯವ್ರು? ಹೇಗೆ ವ್ಯಕ್ತಿ, ಹೇಗೆ? ಒಳ್ಳೆಯವರು ಸರ್, ತುಂಬ ಒಳ್ಳೆಯವರು, ಅದು ತುಂಬ ಒಳ್ಳೆಯವರು. ಅವರು ಯಾವುದು ರೋಗ ಅನ್ಯಾಯ ಅವ್ರು ಮಾಡೋರಲ್ಲ. ನಾನು 17 ವರ್ಷ ಆಯಿತು ನನಗೂ ಕೆಲಸಕ್ಕೆ ಅಲ್ಲಿ ಇಲ್ಲಿ ಎಲ್ಲಿ ಕಳ್ಸೋದಿಲ್ಲ ಸರ್. ಅವಾಗ ನನಗೂ ಸ್ವಲ್ಪ ಹುಷಾರಿಲ್ಲ, ಎಲ್ಲಿ ಕಳ್ಸೋದಿಲ್ಲ, ಅವರೇ ಎಲ್ಲನೂ ನೋಡ್ಕೋತಾರೆ. ಇವಾಗ 2 ತಿಂಗಳಾಯಿತು ಅವ್ರು ಹೋಗಿ. ನಮಗೆ ತುಂಬ ಕಷ್ಟ ಆಯ್ತದೆ ಸರ್. ಅವ್ರು ಎಲ್ಲಿದ್ದಾರೆ ಏನಂತ ನಮ್ಗೆ ಗೊತ್ತಿಲ್ಲ. ಅದನ್ನು ಸೆಲ್ಲಲ್ಲಿ ಟಿ ವಿಯಲ್ಲಿ ನೋಡ್ಕೊಂಡೆ ತುಂಬ ಜನ ಹೇಳ್ತಾರೆ, ಅದೇ ನೋಡ್ಕೊಂಡೆ ನಮಗೆ ಇದಾಯಿತು ಸರ್. ಏನು ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಅವ್ರು ಹೆಂಗೆ ಹೋದ್ರು ಏನು ಗೊತ್ತಿಲ್ಲ ಸರ್. ಅದರ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೋದರು. ಒಂದು 7 ಇರುವಾಗ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಯಾವಾಗಲೂ ಹೋಯ್ತಾರೆ ಸರ್. ಹೋದ್ರೆ ತಂಗಲ್ ಕೆಲಸ ಮಾಡ್ತಾರೆ, 1 ತಿಂಗಳು 1.5 ತಿಂಗಳು ತಂಗಲ್ ಕೆಲಸ ಮಾಡಿಕೊಂಡೆ ಮತ್ತೆ ಮನೆಗೆ ಬರ್ತಾರೆ, 2 ದಿನ ಇರ್ತಾರೆ, ಮತ್ತೆ ಹೋಯ್ತಾರೆ. ಹಂಗೆ ಹೋದರು. ಹೋದ್ಮೇಲೆ ಈಗ ರೀಸೆಂಟಾಗಿ ಚಿನ್ನಯ್ಯವರು ನಿಮ್ಮನ್ನು ಬಿಟ್ಟು ಯಾವಾಗ ಹೋದರು ಧರ್ಮಸ್ಥಳಕ್ಕೆ? ಇವಾಗ 2 ತಿಂಗಳಾಯ್ತು ಸರ್. 2 ತಿಂಗಳ ಹಿಂದೆ ನಿಮ್ಮ ಜೊತೆಯಲ್ಲಿ ಇದೇ ಮನೇಲಿ ಇದ್ರು ಸರ್, ಇದೇ ಮನೇಲಿದ್ರು. ಓಕೆ, ನಿಮ್ಮಿಬ್ಬರ ದಾಂಪತ್ಯ ಜೀವನ ಎಷ್ಟು ವರ್ಷದಿಂದ ಇತ್ತು? ನಾನು ಅದೇ ಸರ್ 17 ವರ್ಷ ಆಯ್ತು ಸರ್. 17 ವರ್ಷ ಮದುವೆಗೆ 17 ವರ್ಷ ಆಯ್ತು ಸರ್. ಈ 2 ತಿಂಗಳ ಹಿಂದೆ ಅವ್ರು ಎಲ್ಲಿದ್ದರು? ಅದೇ ಸರ್ ಕೆಲಸಕ್ಕೆ ಹೋಯ್ತೀನಿ ಅಂತ ಹೋದರು. ಎಲ್ಲಿದ್ರು 2 ತಿಂಗಳ ಹಿಂದೆ? ಅವ್ರು ಎಲ್ಲಿದ್ರು? ಇಲ್ಲೇ ಇದ್ರ? ನಮ್ಮ ಮನೇಲೇ ಸರ್, ಇಲ್ಲೇ ಇದ್ದರು. ಇಲ್ಲೇ ಇದ್ದು ಸಾಯಂಕಾಲ 1 7ವರೆಗೆ ನಾನು ಕೆಲಸಕ್ಕೆ ಹೋಗ್ಬಿಟ್ಟು ಬರ್ತೀನಿ, 1 ತಿಂಗಳಾಯ್ತದೆ, ಜೋಪಾನಾಗಿ ಇರಿ ಅಂತ ಹೇಳ್ಬಿಟ್ಟು ಹೋದ್ರಿ. ಯಾವಾಗಲೂ ಹೋಯ್ತಾರೆ ಸರ್, ತಿಂಗ್ಳಿಗೆ ನಮ್ಮ ಹತ್ರ ಹೇಳ್ಬಿಟ್ಟು ಹೋಯ್ತಾರೆ. ಮತ್ತೆ 1 ತಿಂಗಳು 1.5 ತಿಂಗಳು ಮತ್ತೆ ಬರ್ತಾರೆ. ಏನಾದರೂ ನಮ್ಗೆ ಹುಷಾರಿಲ್ಲ ಹಂಗೆ ಹಿಂಗೆ ಅಂತ ಏನಾದರೂ ಒಂದಂದರೆ ಆವಾಗಲೇ ಬರ್ತಾರೆ. ಆ ನಡುವೆ ನಿಮ್ಗೆ ಏನಾದರೂ ಫೋನ್ ಮಾಡಿದ್ರಾ? ಇಲ್ಲ ಸರ್, ಏನು ಮಾಡಿಲ್ಲ, ಫೋನ್ ಮಾಡಿಲ್ಲ. ಈ 2 ತಿಂಗಳ ಹಿಂದೆ ಅವ್ರು ಇಲ್ಲಿ ಲೋಕಲ್ ಏನಾದರೂ ಕೆಲಸಕ್ಕೆ ಹೋಗ್ತಾ ಇದ್ರಾ? ಇಲ್ಲಂದ್ರೆ ಎಲ್ಲ ಕಡೆ ಹೋಯ್ತಾರೆ ಸರ್. ಇದು ಕಂಪೆನಿ ಮಿಲ್ ಅಂತ ಹೇಳ್ತಾರಲ್ಲ ಸರ್, ಅಲ್ಲಿಗೆ ಹೋಯ್ತಾರೆ, ಕೆಲಸಕ್ಕೆ ಹೋಯ್ತಾರೆ. ಇಲ್ಲಿ ಲೋಕಲೆಲ್ಲ ಜಾಸ್ತಿ ಎಲ್ಲಿ ಹೋಗ್ತಾರೆ. ಈಗ ಧರ್ಮಸ್ಥಳದಲ್ಲಿ ಕೆಲಸ ಬಿಟ್ಟು ಬಂದು ಎಷ್ಟು ವರ್ಷ ಆಗಿತ್ತು ಅವರು? ಅದು 11 ವರ್ಷ 12 ವರ್ಷ ಇರಬೇಕು ಸರ್. 11 ವರ್ಷ ಇರಬೇಕು. 11. ನೀವು 17 ವರ್ಷದಿಂದ ಅವ್ರ ಜೊತೆಯಲ್ಲಿ ಸಂಸಾರ ಮಾಡ್ತಾ ಇದ್ರಿ, ದಾಂಪತ್ಯ ಜೀವನ ಇದೆ ತಮ್ಮದು. 11 ವರ್ಷದ ಹಿಂದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ರು ಅವರು. 11 ವರ್ಷ ಅವ್ರು ಏನು ಕೆಲಸ ಮಾಡ್ತಾರೆ? ಧರ್ಮಸ್ಥಳದಲ್ಲಿ ಕೆಲಸ ಬಿಟ್ಟಾದ ನಂತರ ಅವ್ರು ಏನು ಉದ್ಯೋಗ ಮಾಡ್ಕೊಂಡಿದ್ರು? ಅಲ್ಲಿಂದ ಇಲ್ಲಿ ಬಂದ ಮೇಲೆ ಸರ್, ಇಲ್ಲಿ ಬಂದ್ರ? ನಾವು ನೇರ ಇಲ್ಲೇ ಬಂದವು ಸರ್, ನಾವೇ ಇಲ್ಲಿ ಬಂದಿರೋದು. ಇಲ್ಲಿ ಅವರು ನಿಮ್ಮ ಜೊತೆಲಿ ಬೇರೆ ಯಾರ್ಯಾರಿದ್ದಾರೆ? ನಮ್ಮ ಜೊತೆಲಿ ಯಾರಿಲ್ಲ ಸರ್, ನಾವೇ ಇರೋದು. ಮಕ್ಕಳಿದ್ದಾರೆ ತಮಗೆ? ಮಕ್ಕಳು ಇದ್ದಾರೆ. ಮಗನ ತಾಯಿ ಮನೆಗೆ ಹೋಗಿದ್ದಾನೆ. ಈಗ ಚಿನ್ನಯ್ಯವರ ತಂದೆ ಮತ್ತು ಅವರ ತಾಯಿ, ಅವರ ಕುಟುಂಬದವರು, ಸಹೋದರ, ಅಣ್ಣ ತಮ್ಮ ಯಾರೂ ಇಲ್ವಾ? ಇಲ್ಲಿ ಯಾರೂ ಇಲ್ಲ ಸರ್. ಅವರೆಲ್ಲಿದ್ದಾರೆ? ಅವರು ಇಲ್ಲಿ ತಮಿಳ್ನಾಡಲ್ಲಿ ಸೇರಿ ಪಕ್ಕದ ಊರಲ್ಲಿದ್ದಾರೆ. ತಮಿಳ್ನಾಡಲ್ಲಿ. ಅವರೆಲ್ಲ ತಮ್ಮನ್ನು ಭೇಟಿ ಆಗ್ತಾರಾ ಅಥವಾ ಚಿನ್ನಯ್ಯವ್ರನ್ನ ಭೇಟಿ ಆಗ್ತಾರಾ? ಈ ಮನೆಗೆ ಬರ್ತಾರಾ? ಬರ್ತಾರೆ ಸರ್. ಬರ್ತಾರೆ ಸರ್. ಈಗ ಇದೆಲ್ಲ ಇನ್ಸಿಡೆಂಟ್ ಆದ ನಂತರ ಅವರ ಮನೆಯವರು ಏನಾದರೂ ನಿಮ್ಮನ್ನು ಸಂಪರ್ಕ ಮಾಡಿದ್ರಾ? ಇಲ್ಲ ಸರ್, ಮಾಡಿಲ್ಲ ಸರ್. ಈಗ ಚಿನ್ನಯ್ಯವರಿಗೆ ಟ್ರೈನಿಂಗ್ ಕೊಟ್ಟರು, ಚಿನ್ನಯ್ಯವರಿಗೆ ಬೆಂಗಳೂರಲ್ಲಿ ಟ್ರೈನಿಂಗ್ ಕೊಟ್ಟರು, ಚಿನ್ನಯ್ಯವರಿಗೆ ಯಾರೋ ಹಣ ಕೊಟ್ಟು ಅವರಿಂದ ಈ ರೀತಿ ಮಾಡಿಸಿದ್ರು ಅಂತ ಹೇಳ್ತಾರೆ. ನೀವು ಅದನ್ನು ನಂಬ್ತೀರಾ? ಇಲ್ಲ ಸರ್, ನಾವು ತುಂಬ ಬಡವರೇ. ಅವ್ರ ಕೆಲಸಕ್ಕೆ ಹೋದ್ರೆ ನಮ್ಮ ಜೀವನ ಮಾಡಬೇಕು. ಚೀಟಿ ನಾಟಿ ಸಂಘ ಅದು ಇದೆಲ್ಲ ಕಟ್ಟಬೇಕು. ಇವಾಗ ಅವ್ರದ್ದು ಹೋದ್ಮೇಲೆ ನಾವು ಏನು ಮಾಡೋದಂತೆ ಗೊತ್ತಿಲ್ಲ ಸರ್. ಯಾಕೆ ಹಿಂಗೆ ಮಾಡಿದ್ರು ಅಂತ ಅನ್ಸುತ್ತೆ ಚಿನ್ನಯ್ಯ? ನಮ್ಗೆ ಗೊತ್ತಿಲ್ಲ ಸರ್, ಅದೇ ಗೊತ್ತಿಲ್ಲ. ಅದೊಂದು ಮಾತ್ರ ನಮ್ಗೆ ಗೊತ್ತಿಲ್ಲ ಸರ್, ಯಾಕೆ ಹಂಗೆ ಮಾಡಿದ್ದಾರೆ, ಏನು ಅವರೇ ಹೋದ್ರಲ್ಲ ಕರ್ಕೊಂಡು ಹೋದ್ರ ಏನಂತ ನಮಗೆ ಗೊತ್ತಿಲ್ಲ ಸರ್. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ಇದೆಲ್ಲದರ ರೂವಾರಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅವರು ಸುಮಾರು 300ಕ್ಕೂ ಹೆಚ್ಚು ಶವಗಳನ್ನು ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ಹೂತು ಹಾಕಿದ್ದೇನೆ ಅಂತ ಹೇಳಿದಾಗ ಅದು SIT ತನಿಖೆಯ ನಂತರ ಈಗ ಈ ಪ್ರಕರಣದಲ್ಲಿ ಷಡ್ಯಂತ್ರವನ್ನು ಮಾಡಿ ಚಿನ್ನಯ್ಯ ಅವರನ್ನು ಬಳಸಿಕೊಂಡು ಅವರಿಗೆ ಹಣದ ಆಮಿಷವನ್ನು ತೋರಿಸಿ ಅಲ್ಲಿ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ರು ಅನ್ನೋದು ಈಗ ಚರ್ಚೆಯಲ್ಲಿ ಇರುವಂಥ ವಿಚಾರ. SIT ತನಿಖೆ ನಡೆಸ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಪ್ರಕರಣದ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನು ಜನರಿಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ನ ಭಾಗವಾಗಿ ಚಿನ್ನಯ್ಯ ಅವರ ಹಿನ್ನೆಲೆಯನ್ನು ಕೆದಕುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನಾವು ಮೊದಲು
ಅವರ ಮೊದಲ ಪತ್ನಿಯನ್ನು ಮಾತಾಡಿಸಿದ್ವಿ. ಈಗ ಚಿನ್ನಯ್ಯ ಅವರ ಎರಡನೇ ಪತ್ನಿಯನ್ನು ಮಾತನಾಡಿಸೋದಕ್ಕೆ ಚಿನ್ನಯ್ಯ ಅವರ ಊರು ತಮಿಳುನಾಡಿನ ಈ ಒಂದು ಹಳ್ಳಿಗೆ ಬಂದಿದ್ದೀವಿ. ಅವರ ಮನೆಗೆ ಬಂದಿದ್ದೀವಿ. ಚಿನ್ನಯ್ಯ ಅವರು ಸುಮಾರು 10-15 ವರ್ಷಗಳಿಂದ ಇದೇ ಮನೆಯಲ್ಲಿದ್ದರು. ಈ ಮನೆಯಲ್ಲಿ ಅವರ ಧರ್ಮಪತ್ನಿ ಇದ್ದಾರೆ. ಅವರ ಹೆಸರೇನು, ಅವರ ಊರು ಯಾವುದು, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರಿಂದನೇ ವಿಚಾರವನ್ನು ಕೇಳೋಣ. ಅಮ್ಮ ನಮಸ್ಕಾರಮ್ಮ. ನಮಸ್ಕಾರ ಸರ್. ನಿಮ್ಮ ಹೆಸರೇನಮ್ಮ? ಮಲ್ಲಿಗೆ. ಓಕೆ, ಇದು ಯಾವ ಊರಮ್ಮ? ಇದು ತಮಿಳುನಾಡು, ತಮಿಳುನಾಡಿನ ಸತ್ಯಮಂಗಲ. ಸತ್ಯಮಂಗಲನ ಊರಿದು. ಎಷ್ಟು ವರ್ಷ ಆಯ್ತಮ್ಮ ತಾವು ಇಲ್ಲಿಗೆ ಬಂದು? ನಾವಿಲ್ಲಿ ಒಂದು 10 ವರ್ಷ ಆಯಿತು. 10 ವರ್ಷ ಆಯಿತು. ಓಕೆ, ತಾವು ಎಲ್ಲಿಯವರು? ಕರ್ನಾಟಕದವರ ತಾವು? ನಾನು ಊಟಿ ಮದುವೆಯಾಗಿ ಹೋಗಿರೋದು ಧರ್ಮಸ್ಥಳಕ್ಕೆ. ತಾವು ಯಾವಾಗ ಚಿನ್ನಯ್ಯವ್ರನ್ನ ಮದುವೆ ಆದ್ರಿ? ಅದು ಗೊತ್ತಿಲ್ಲ ಸರ್. ಇವಾಗ 17 ವರ್ಷ ಆಯಿತು ಸರ್. 17 ವರ್ಷ ಆಯಿತು. ಓಕೆ, ತಾವು ಧರ್ಮಸ್ಥಳಕ್ಕೆ ಬಂದಿದ್ರಾ? ಹಾಂ, ಮದುವೆಯಾಗಿ ಅಲ್ಲೇ ಹೋದೆ ನಾನು. ಅಲ್ಲೇ ಇದ್ದೆ. ಚಿನ್ನಯ್ಯವರಿಗೆ ಮೊದಲೊಂದು ಮದುವೆ ಆಗಿತ್ತು, ಅದು ವಿಚಾರ ಗೊತ್ತಿತ್ತು ತಮಗೆ? ಗೊತ್ತಿತ್ತು ಸರ್. ಗೊತ್ತಿತ್ತು. ಅವರು ಮತ್ತೆ ಅವರು 6 ವರ್ಷ ಆಯ್ತಂತೆ ಅವರು ಬಿಟ್ಟು ಹೋಗಿ. ಆಮೇಲೆ ಅವರು ಎಲ್ಲ ಕಡೆನೇ ಹೆಣ್ಣು ಹುಡ್ಕೊಂಡಿದ್ರು. ಆಮೇಲೆ ಅಲ್ಲಿ ಬರುವಾಗ ಏನು ಎಂತ ಅಂತ ಕೇಳುವಾಗ ದೇವಸ್ಥಾನಲ್ಲಿ ಇದ್ದು ಒಂದು ಲಿಸ್ಟು ಬರ್ಕೊಂಡು ಬಂದಿದ್ರು, ಒಂದು ಫಾರ್ಮ್ ಅಲ್ಲಿ ಮ್ಯಾನೇಜರ್ ಹತ್ರ. ಇಲ್ಲ ಏನಿಲ್ಲ, ಅವ್ರು ಕೊಡಿ, ಅವ್ರು ಒಳ್ಳೆ ಹುಡುಗಾನೆ, ಅವಳು ಹೆಂಡತಿ ಹೊಂಟೋಗ್ಬಿಟ್ಟಿದ್ದಲ್ಲ, 6 ವರ್ಷ ಆಗಿದ್ದದೆ ಹಾಗಂತ ಹೇಳಿದ್ರು. ಮತ್ತು ನಮ್ಗೆ ಅಲ್ಲಿ ಮ್ಯಾನೇಜರು ಫೋನ್ ಮಾಡಿ ಹೇಳಿದ್ರು, ಇಲ್ಲ ಒಳ್ಳೆ ಹುಡುಗ ಕೊಡಿ, ಏನಿಲ್ಲ, ಅವ್ರ ಹೆಂಡತಿ ಹೋಗಿ 6 ವರ್ಷ ಆಯಿತು ಹಾಗಂತ ಹೇಳಿದ್ರು. ಆಮೇಲೆ ಮದುವೆ ಆಗಿದೆ ನಾನು. ನಿಮಗೆ ಚಿನ್ನಯ್ಯವರ ಸಂಪರ್ಕ ಆಗಿದ್ದು ಹೇಗಮ್ಮ? ಸಂಪರ್ಕ ಅಂದರೆ ಅದೇ ಸರ್, ಅವರು ಹುಡ್ಕಾಡ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಹೆಣ್ಣು ಹುಡ್ಕಾಡ್ಕೊಂಡಿದ್ರು. ಮತ್ತು ನಮ್ಮ ನಂಟರು ಒಬ್ಬರು ಹೆಣ್ಣು ಕೊಡೋರು, ಅವರು ಕರ್ಕೊಂಡು ಬಂದಿದ್ರು ಅಲ್ಲಿ ನಮ್ಮೂರಿಗೆ. ಹಂಗೆ ಕರ್ಕೊಂಡು ಬಂದಿದ್ರು. ತಾವು ಮದುವೆ ಆದ ತಕ್ಷಣ ಧರ್ಮಸ್ಥಳದಲ್ಲೇ ಹೇಳಿದ್ರಾ? ತಾವು ಅಲ್ಲೇ ಹೇಳಿದೆ ನಾನು. ಮದುವೆ ಆದಮೇಲೆ ಅಲ್ಲೇ ಹೋದೆ ನಾನು. ಆಗ ಚಿನ್ನಯ್ಯವ್ರು ಏನು ಕೆಲಸ ಮಾಡ್ತಿದ್ರಮ್ಮ? ಅವರು ಅದೇ ಕ್ಲಿನಿಕ್ ಕೆಲಸ ಮಾಡ್ತಾಯಿದ್ರು. ತಾವು ಅವ್ರ ಜೊತೆಗಿದ್ರಿ, ತಾವೇನಾದರೂ ಧರ್ಮಸ್ಥಳದಲ್ಲ ಸೇವೆ ಕೆಲಸ ಮಾಡ್ತಾಯಿದ್ರಾ? ಅದು ಗೊತ್ತಿಲ್ಲ ಸರ್, ನಮಗೆ ಗೊತ್ತಿಲ್ಲ. ಓಕೆ ಅಮ್ಮ, ಆಯಿತು. ಈಗ ಚಿನ್ನಯ್ಯವರ ಮೇಲೆ ಈ ರೀತಿ ಒಂದು ಆರೋಪ ಬಂದಿದೆ. ಚಿನ್ನಯ್ಯವರು ದೇವಸ್ಥಾನದ ಪ್ರಾಂಗಣದಲ್ಲಿ ಅಥವಾ ನೇತ್ರಾವತಿಯ ತಟದಲ್ಲಿ ಸುಮಾರು 100 ಹೆಣಗಳನ್ನು ಹೂತಾಕಿದ್ದಾರೆ. ಅದರಲ್ಲಿ ಯುವತಿಯರ ಹೆಣಗಳು ಹೆಚ್ಚು, ಅತ್ಯಾಚಾರ ಆದಂಥ ಹೆಣಗಳದು ಅನ್ನೋ ರೀತಿಯಲ್ಲೇ ವಿಚಾರ ಈಗ ಸುದ್ದಿಯಲ್ಲಿದೆ, ಚರ್ಚೆಯಲ್ಲಿದೆ. ಆ ನಿಟ್ಟಿನಲ್ಲಿ ಅವ್ರನ್ನ ಬಂಧನ ಕೂಡ ಮಾಡಿದ್ದಾರೆ. ಈ ವಿಚಾರ ತಮಗೆ ಯಾವಾಗ ತಿಳಿಯಿತು? ಅದೇ ಸರ್, ಅವರು ಟಿ ವಿನಲ್ಲಿ ಹೋಯ್ತಾ ಇದ್ರು, ಕೋರ್ಟ್ಗೆ ಎಲ್ಲಿ ಕರ್ಕೊಂಡು ಹೋಯ್ತಾ ಇದ್ರಲ್ಲ ಸರ್, ಪೊಲೀಸ್ ಸ್ಟೇಷನ್ಗೆ ಎಲ್ಲಿ ಕರ್ಕೊಂಡು ಹೋಗುವಾಗಲೇ ನಮ್ಮ ಊರಲ್ಲಿದ್ದೆಲ್ಲ ಫೋನ್ ಮಾಡಿದ್ರು. ಅಕ್ಕ ನೋಡಿ ಅಕ್ಕ, ಇದು ಚಿಕ್ಕಪ್ಪ ಕಂಡಾಗ ಕಾಣಿಸ್ತದೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಆವಾಗಲೇ ನಮಗೆ, ನಾನು ಫೋನ್ ಮಾಡಿ ನೋಡುವಾಗ ನನಗೆ ಗೊತ್ತಾಯ್ತು, ಅವರು ಬಾಡಿ ನೋಡುವಾಗ ಇವರೇ ಆಗಂತ ನನಗೆ ಗೊತ್ತಾಯಿತು. ತಾವು ಧರ್ಮಸ್ಥಳದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಮ್ಮ? ಅವ್ರ ಜೊತೆ ತಾವು ಇದ್ದು ಎಷ್ಟು ವರ್ಷ? ಅವ್ರ ಜೊತೆಲಿ ಒಂದು 4 ವರ್ಷ ಕೆಲಸ ಮಾಡಿದ್ದೆ. ನಾನು ಧರ್ಮಸ್ಥಳದಲ್ಲಿ 4 ವರ್ಷ ಇದ್ರಿ ತಾವು? ನಾನು ಕೆಲಸ ಮಾಡಿದ್ದೀನಿ. ಅದು ಎಷ್ಟು, ಯಾವ ಸಮಯ, ಏನಾದರೂ ಎವರೇಜ್ ಯಾವ ಸಮಯದಲ್ಲಿದ್ರಿ ಅನ್ನೋದ್ರ ಬಗ್ಗೆ ನೆನಪಿದೆಯಾ? ಅದು ಗೊತ್ತಿಲ್ಲ ಸರ್. ನೇತ್ರಾವತಿಯಲ್ಲಿ 3 ತಿಂಗಳು ಮಾಡ್ತಾ ಇದ್ವು, ಮತ್ತು ಕೋಮಟೇಶ್ವರ ಬೆಟ್ಟ ಅಲ್ಲಿ 3 ತಿಂಗಳು, ದೇವಸ್ಥಾನದಲ್ಲಿ 3 ತಿಂಗಳು. ಎಲ್ಲರಿಗೂ ಚೇಂಜ್ ಆಗ್ತಾ ಇತ್ತು, ಡ್ಯೂಟಿ ಚೇಂಜ್ ಆಯ್ತಾ ಇತ್ತು. ಓಕೆ, ಆ ಸಮಯದಲ್ಲೇನಾದರೂ ನೇತ್ರಾವತಿ ನದಿಯಲ್ಲೋ ಅಥವಾ ಅಲ್ಲಿ ಸೂಚನೆ ಕೊಡೋರು ಯಾರಾದರೂ ಹೆಣ ಸಿಕ್ಕಿದೆ ಅಂತೇಳಿ ಹೇಳಿದ್ದು ಅಥವಾ ನಿಮ್ಮ ಯಜಮಾನರು ಹೋಗಿ ಅದನ್ನು ಹೂತಿದ್ದು ಏನಾದರೂ ತಮಗೆ ನೆನಪಿದೆಯಾ? ಅದು ನನಗೆ ಗೊತ್ತಿಲ್ಲ ಸರ್. ಅದು ಏನು ವಿಚಾರನ ಮನೇಲಿ ಅವರು ಹೇಳಲ್ಲ, ನಾನು ಕೇಳಲ್ಲ ಸರ್, ಕೇಳಲ್ಲ. ನಾನು ಅವರು ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತೀವಿ. ಎಲ್ಲರೂ ಅವ್ರ ಅಣ್ಣ ಅಕ್ಕ ಎಲ್ಲರೂ ಕೆಲಸ ಮಾಡ್ತಾ ಇರ್ತೀವಿ. ಕೆಲಸಕ್ಕೆ ಹೋಗ್ಬಿಟ್ಟು ಮತ್ತೆ ಒಂದು 6-5 ಗಂಟೆ ಮನೆಗೆ ಬರ್ತೀವಿ, ಅಷ್ಟೇ ಅಷ್ಟೇ. ಬೇರೆ ಏನು ನನಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಓಕೆ, ಚಿನ್ನಯ್ಯವರಿಗೆ ಅಲ್ಲಿ ಯಾರಾದರೂ ಬೇರೆಯವ್ರ ಪರಿಚಯ ಇತ್ತಾ? ಧರ್ಮಸ್ಥಳದಲ್ಲಿದ್ದಾಗ ಅಕ್ಕಪಕ್ಕದವ್ರು ಏನಾದರೂ ಸಂಪರ್ಕ ಮಾಡೋದು ಆ ಥರ ಏನಾದರೂ ತಮಗೆ ನೆನಪಿದೆಯಾ? ಇಲ್ಲ ಸರ್, ಹಂಗೆಲ್ಲ ಏನಿಲ್ಲ ಸರ್, ಹಂಗೆಲ್ಲ ಏನಿಲ್ಲ ಸರ್. ಹೇಗಿದ್ರು ಚಿನ್ನಯ್ಯವ್ರು? ಹೇಗೆ ವ್ಯಕ್ತಿ, ಹೇಗೆ? ಒಳ್ಳೆಯವರು ಸರ್, ತುಂಬ ಒಳ್ಳೆಯವರು, ಅದು ತುಂಬ ಒಳ್ಳೆಯವರು. ಅವರು ಯಾರು ರೋಗ ಅನ್ಯಾಯ ಅವ್ರು ಮಾಡೋರಲ್ಲ. ನಾನು 17 ವರ್ಷ ಆಯಿತು. ನನಗೂ ಕೆಲಸಕ್ಕೆ ಅಲ್ಲಿ ಇಲ್ಲಿ ಎಲ್ಲಿ ಕಳ್ಸೋದಿಲ್ಲ ಸರ್. ಅವಾಗ ನನಗೂ ಸ್ವಲ್ಪ ಹುಷಾರಿಲ್ಲ, ಎಲ್ಲಿ ಕಳ್ಸೋದಿಲ್ಲ. ಅವರೇ ಎಲ್ಲನೂ ನೋಡ್ಕೋತಾರೆ. ಇವಾಗ 2 ತಿಂಗಳಾಯಿತು ಅವ್ರು ಹೋಗಿ. ನಮಗೆ ತುಂಬ ಕಷ್ಟ ಆಯ್ತದೆ ಸರ್. ಅವ್ರು ಎಲ್ಲಿದ್ದಾರೆ ಏನಂತ ನಮ್ಗೆ ಗೊತ್ತಿಲ್ಲ. ಅದನ್ನು ಸೆಲ್ಲಲ್ಲಿ ಟಿ ವಿಯಲ್ಲಿ ನೋಡ್ಕೊಂಡೆ ತುಂಬ ಜನ ಹೇಳ್ತಾರೆ. ಅದೇ ನೋಡ್ಕೊಂಡೆ ನಮಗೆ ಇದಾಯಿತು ಸರ್. ಏನು ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಅವ್ರು ಹೆಂಗೆ ಹೋದ್ರು ಏನು ಗೊತ್ತಿಲ್ಲ ಸರ್. ಅದರ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದರು.
ಒಂದು 7:15 ಇರುವಾಗ ಕೆಲಸಕ್ಕೆ ಹೋಯ್ತೀನಿ ಅಂತ ಯಾವಾಗಲೂ ಹೋಯ್ತಾರೆ ಸರ್. ಹೋದ್ರೆ ತಂಗಲ್ ಕೆಲಸ ಮಾಡ್ತಾರೆ, 1 ತಿಂಗಳು 1.5 ತಿಂಗಳು ತಂಗಲ್ ಕೆಲಸ ಮಾಡಿಕೊಂಡು ಮತ್ತೆ ಮನೆಗೆ ಬರ್ತಾರೆ, 2 ದಿನ ಇರ್ತಾರೆ, ಮತ್ತೆ ಹೋಯ್ತಾರೆ. ಹಂಗೆ ಹೋದ್ರು. ಹೋದ್ಮೇಲೆ ಈಗ ರೀಸೆಂಟಾಗಿ ಚಿನ್ನಯ್ಯ ಅವರು ನಿಮ್ಮನ್ನು ಬಿಟ್ಟು ಯಾವಾಗ ಹೋದರು ಧರ್ಮಸ್ಥಳಕ್ಕೆ? ಇವಾಗ 2 ತಿಂಗಳಾಯ್ತು ಸರ್. 2 ತಿಂಗಳ ಹಿಂದೆ ನಿಮ್ಮ ಜೊತೆಯಲ್ಲಿ ಇದೇ ಮನೆಯಲ್ಲಿ ಇದ್ರು. ಸರ್ ಇದೇ ಮನೇಲಿದ್ರು. ಓಕೆ, ನಿಮ್ಮಿಬ್ಬರ ದಾಂಪತ್ಯ ಜೀವನ ಎಷ್ಟು ವರ್ಷದಿಂದ ಇತ್ತು? ನಾನು ಅದೇ ಸರ್ 17 ವರ್ಷ ಆಯ್ತು ಸರ್. 17 ವರ್ಷ ಮದುವೆಗೆ 17 ವರ್ಷ ಆಯ್ತು ಸರ್. ಈ 2 ತಿಂಗಳ ಹಿಂದೆ ಅವ್ರು ಎಲ್ಲಿದ್ದರು? ಅದೇ ಸರ್ ಕೆಲಸಕ್ಕೆ ಹೋಯ್ತೀನಂತ ಹೋದ್ರು. ಎಲ್ಲಿದ್ದರು 2 ತಿಂಗಳ ಹಿಂದೆ? ಅವ್ರು ಎಲ್ಲಿದ್ದರು? ಇಲ್ಲೇ ಇದ್ರ? ನಮ್ಮ ಮನೇಲೇ ಸರ್, ಇಲ್ಲೇ ಇದ್ದರು. ಇಲ್ಲೇ ಇದ್ದು ಸಾಯಂಕಾಲ ಒಂದು 7:00ವರೆಗೆ ನಾನು ಕೆಲಸಕ್ಕೆ ಹೊಟ್ಟು ಬರ್ತೀನಿ, 1 ತಿಂಗಳಾಯ್ತದೆ, ಜೋಪಾನಾಗಿ ಇರಿ ಅಂತ ಹೇಳ್ಬಿಟ್ಟು ಹೋದ್ರು. ಯಾವಾಗಲೂ ಹೋಯ್ತಾರೆ ಸರ್, ತಿಂಗ್ಳಿಗೆ ನಮ್ಮ ಹತ್ರ ಹೇಳ್ಬಿಟ್ಟು ಹೋಯ್ತಾರೆ. ಮತ್ತೆ 1 ತಿಂಗಳು 1.5 ತಿಂಗಳು ಮತ್ತೆ ಬರ್ತಾರೆ. ಏನಾದರೂ ನಮಗೂ ಸರ್ ಇಲ್ಲ ಹಂಗೆ ಹಿಂಗೆ ಅಂತ ಏನಾದರೂ ಒಂದಂದ್ರೆ ಆವಾಗಲೇ ಬರ್ತಾರೆ. ಆ ನಡುವೆ ನಿಮ್ಗೆ ಏನಾದರೂ ಫೋನ್ ಮಾಡಿದ್ರಾ? ಇಲ್ಲ ಸರ್, ಏನು ಮಾಡಿಲ್ಲ, ಫೋನ್ ಮಾಡಿಲ್ಲ. ಈ 2 ತಿಂಗಳ ಹಿಂದೆ ಅವ್ರು ಇಲ್ಲಿ ಲೋಕಲ್ ಏನಾದರೂ ಕೆಲಸಕ್ಕೆ ಹೋಗ್ತಾ ಇದ್ರಾ? ಇಲ್ಲಂದ್ರೆ ಎಲ್ಲ ಕಡೆ ಹೋಯ್ತಾರೆ ಸರ್. ಇದು ಕಂಪೆನಿ ಮಿಲ್ ಅಂತ ಹೇಳ್ತಾರಲ್ಲ ಸರ್, ಅಲ್ಲಿಗೆ ಹೋಯ್ತಾರೆ, ಕೆಲಸಕ್ಕೆ ಹೋಯ್ತಾರೆ. ಇಲ್ಲಿ ಲೋಕಲೆಲ್ಲ ಜಾಸ್ತಿ ಎಲ್ಲಿ ಹೋಗ್ತಾರೆ. ಈಗ ಧರ್ಮಸ್ಥಳದಲ್ಲಿ ಕೆಲಸ ಬಿಟ್ಟು ಬಂದು ಎಷ್ಟು ವರ್ಷ ಆಗಿತ್ತು ಅವರು? ಅದು 11 ವರ್ಷ 12 ವರ್ಷ ಇರಬೇಕು ಸರ್. 11 ವರ್ಷ ಇರಬೇಕು. 11. ನೀವು 17 ವರ್ಷದಿಂದ ಅವ್ರ ಜೊತೆಯಲ್ಲಿ ಸಂಸಾರ ಮಾಡ್ತಾ ಇದ್ರಿ, ದಾಂಪತ್ಯ ಜೀವನ ಇದೆ ತಮ್ಮದು. 11 ವರ್ಷದ ಹಿಂದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ರು ಅವರು. ಮಾಡ್ತಾ ಇದ್ವಿ. 11 ವರ್ಷ ಅವ್ರು ಏನು ಕೆಲಸ ಮಾಡ್ತಾಯಿದ್ರು? ಧರ್ಮಸ್ಥಳದಲ್ಲಿ ಕೆಲಸ ಬಿಟ್ಟಾದ ನಂತರ ಅವ್ರು ಏನು ಉದ್ಯೋಗ ಮಾಡ್ಕೊಂಡಿದ್ರು? ಅಲ್ಲಿಂದ ಇಲ್ಲಿ ಬಂದ ಮೇಲೆ ಸರ್. ಇಲ್ಲಿ ಬಂದ್ರ? ನಾವು ನೇರ ಇಲ್ಲೇ ಬಂದವು ಸರ್, ನಾವೇ ಇಲ್ಲಿ ಬಂದಿರೋದು. ಇಲ್ಲಿ ಅವರು ನಿಮ್ಮ ಜೊತೆಲಿ ಬೇರೆ ಯಾರ್ಯಾರಿದ್ದಾರೆ? ನಮ್ಮ ಜೊತೆಲಿ ಯಾರಲ್ಲ ಸರ್, ನಾವೇ ಇರೋದು. ಮಕ್ಕಳಿದ್ದಾರೆ ತಮಗೆ? ಮಕ್ಕಳು ಇದ್ದಾರೆ. ಮಗನ ತಾಯಿ ಮನೆಗೆ ಹೋಗಿದ್ದಾನೆ. ಈಗ ಚಿನ್ನಯ್ಯವರ ತಂದೆ ಮತ್ತು ಅವರ ತಾಯಿ, ಅವರ ಕುಟುಂಬದವರು, ಸಹೋದರ, ಅಣ್ಣ ತಮ್ಮ ಯಾರೂ ಇಲ್ವಾ? ಇಲ್ಲಿ ಯಾರು ಇಲ್ಲ ಸರ್. ಅವರೆಲ್ಲಿದ್ದಾರೆ? ಅವರು ಇಲ್ಲಿ ತಮಿಳ್ನಾಡಲ್ಲಿ ಸರಿ ಪಕ್ಕದ ಊರಲ್ಲಿದ್ದಾರೆ. ಊರಲ್ಲಿದ್ದಾರೆ ತಮಿಳ್ನಾಡಲ್ಲಿ. ಅವರೆಲ್ಲ ತಮ್ಮನ್ನು ಭೇಟಿ ಆಗ್ತಾರಾ ಅಥವಾ ಚಿನ್ನಯ್ಯವ್ರನ್ನ ಭೇಟಿ ಆಗ್ತಾರಾ? ಈ ಮನೆಗೆ ಬರ್ತಾರಾ? ಬರ್ತಾರೆ ಸರ್. ಬರ್ತಾರೆ ಸರ್. ಈಗ ಇದೆಲ್ಲ ಇನ್ಸಿಡೆಂಟ್ ಆದ ನಂತರ ಅವರ ಮನೆಯವರು ಏನಾದರೂ ನಿಮ್ಮನ್ನು ಸಂಪರ್ಕ ಮಾಡಿದ್ರಾ? ಇಲ್ಲ ಸರ್, ಮಾಡಿಲ್ಲ ಸರ್. ಈಗ ಚಿನ್ನಯ್ಯವರಿಗೆ ಟ್ರೈನಿಂಗ್ ಕೊಟ್ಟರು, ಚಿನ್ನಯ್ಯವರಿಗೆ ಬೆಂಗಳೂರಲ್ಲಿ ಟ್ರೈನಿಂಗ್ ಕೊಟ್ಟರು, ಚಿನ್ನಯ್ಯವರಿಗೆ ಯಾರೋ ಹಣ ಕೊಟ್ಟು ಅವರಿಂದ ಈ ರೀತಿ ಮಾಡಿಸಿದ್ರು ಅಂತ ಹೇಳ್ತಾರೆ. ನೀವು ಅದನ್ನು ನಂಬ್ತೀರಾ? ಇಲ್ಲ ಸರ್, ನಾವು ತುಂಬ ಬಡವರೇ. ಅವ್ರ ಕೆಲಸಕ್ಕೆ ಹೋದ್ರೆ ನಮ್ಮ ಜೀವನ ಮಾಡಬೇಕು. ಚೀಟಿ ನಾಟಿ ಸಂಘ ಅದು ಇದೆಲ್ಲ ಕಟ್ಟಬೇಕು. ಇವಾಗ ಅವ್ರದ್ದು ಹೋದ್ಮೇಲೆ ನಾವು ಏನು ಮಾಡೋದಂತೆ ಗೊತ್ತಿಲ್ಲ ಸರ್. ಯಾಕೆ ಹಿಂಗೆ ಮಾಡಿದ್ರು ಅಂತ ಅನ್ಸುತ್ತೆ ಚಿನ್ನಯ್ಯ? ನಮ್ಗೆ ಗೊತ್ತಿಲ್ಲ ಸರ್, ಅದೇ ಗೊತ್ತಿಲ್ಲ. ಅದೊಂದು ಮಾತ್ರ ನಮ್ಗೆ ಗೊತ್ತಿಲ್ಲ ಸರ್, ಯಾಕೆ ಹಂಗೆ ಮಾಡಿದ್ದಾರೆ, ಏನು ಅವರೇ ಹೋದ್ರಲ್ಲ ಕರ್ಕೊಂಡು ಹೋದ್ರ ಏನಂತ ನಮ್ಗೆ ಗೊತ್ತಿಲ್ಲ ಸರ್.